ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆ ಪ್ರದೇಶಗಳಲ್ಲಿ ಭಾರೀ ಮಳೆ ಹಾಗೂ ಮೇಘಸ್ಫೋಟದಿಂದಾಗಿ ತೀವ್ರ ಪ್ರವಾಹ ಉಂಟಾಗಿದೆ. ಹಠಾತ್ ಪ್ರವಾಹಕ್ಕೆ ಕಲ್ಲು, ಮಣ್ಣು, ಮರದ ತುಂಡುಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಇದರ ಪರಿಣಾಮ ಹಲವಾರು ರಸ್ತೆಗಳು ಬಂದ್ ಆಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಎಡಬಿಡದೆ ಸುರಿತಾ ಇರೋ ಮಳೆಯಿಂದ ಜನ ಕಂಗಾಲಾಗಿದ್ದಾರೆ. ಇನ್ನು ಭಲೆಸಾದಲ್ಲಿ ಭಾರೀ ಮಳೆಯಿಂದ ತೀವ್ರ ಹಾನಿಯಾಗಿದ್ದು ಮೇಘಸ್ಫೋಟದಿಂದ ರಸ್ತೆಗಳು ಹಾನಿಯಾಗಿದೆ. ಇನ್ನೊಂದು ಕಡೆ ಹಲವಾರು ರಸ್ತೆಗಳು ಮುಚ್ಚಿ ಹೋಗಿದ್ದು ಗಂಟೆಗಳ ಕಾಲ ವಾಹನ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಅಬ್ಬರಿಸ್ತಾ ಇದೆ. ಮುಂಬೈನಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ನೀರು ನಿಂತು ಭಾರೀ ಸಮಸ್ಯೆ ಉಂಟಾಗಿರುವುದು. ಮುಂಬೈ ರಸ್ತೆಗಳಲ್ಲಿ ಸಂಚರಿಸೋಕೆ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಇನ್ನೊಂದು ಕಡೆ ಮುಂಬೈನ ವರ್ಲಿ ಪ್ರದೇಶದಲ್ಲಿ ನೀರು ನಿಂತು ಸಮಸ್ಯೆ ಉಂಟಾಗಿತ್ತು. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಮತ್ತೊಂದು ಮನೆ ಮೇಲೆ ತಡೆಗೋಡೆ ಬಿದ್ದಿದೆ. ಉಳ್ಳಾಲದ ತೊಕ್ಕೊಟ್ಟುವಿನಲ್ಲಿ ಘಟನೆ ನಡೆದಿದೆ. ತಡೆಗೋಡೆ ಬಿದ್ದ ರಭಸಕ್ಕೆ ಗುರುತೆ ಸಿಗದಂತೆ ಮನೆ ನಾಶವಾಗಿದೆ. ತಡೆಗೋಡೆ ಬೀಳುವ ಭಯದಿಂದ 2 ದಿನಗಳ ಹಿಂದೆ ಮನೆಯವರು ಮನೆ ಖಾಲಿ ಮಾಡಿದ್ರು. 15ಕ್ಕೂ ಅಧಿಕ ಮನೆ ನಿವಾಸಿಗಳನ್ನು ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮುಂಗಾರು ಕೈಕೊಟ್ಟಿದೆ. ಹೀಗಾಗಿ ಬೆಳೆ ಉಳಿಸಿಕೊಳ್ಳಲು ರೈತರು ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಸಂಬರಕಿ ಗ್ರಾಮದ ರೈತ ಮಾಣಿಕ್ ಅವಳೇಕರ್ ಜಮೀನಿಗೆ 3 ರಿಂದ 4 ಸಾವಿರ ರೂಪಾಯಿ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹರಿಸುತ್ತಿದ್ದಾರೆ. 2 ಎಕರೆ ಜಮೀನಿನಲ್ಲಿ ಕ್ಯಾಪ್ಸಿಕಂ ಹಾಗೂ ಗೋವಿನ ಜೋಳ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಮಳೆ ಭರವಸೆ ಮೇಲೆ ಬಿತ್ತನೆ ಮಾಡಿದಾರು. ಕಂಡಾಪಟ್ಟಿ ಖರ್ಚು ಮಾಡಿ ಎಲ್ಲರೂ 90% ಜನ ಎಲ್ಲ ಬಿತ್ತನೆ ಮಾಡಿ ಇದು ಮಾಡಿದಾರು. ಆದ್ರೆ ಇದು ಮಳೆ ಹಾಕೋ ಒಂದು ಸ್ವಲ್ಪ ಬೀಳವತ್ತು, ಸುಮ್ಮ ಬಂದಂಗೆ ಮಾಡೋದು, ಬಿಸಿಲು ಬೀಳೋದು ಈ ಥರ ಆಗತ್ತೈತಿ. ಈಗ ಮುಂಚೆನೂ 2 ವರ್ಷ ಆಯ್ತು ಒಟ್ಟು ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಮಳೆ ಆಗೈತಿ. ಪೂರಾ ಎಲ್ಲ ಮಂದಿ ಈಗ ಮೆಣಸಿನ್ಕಾಯಿ ಇವು ಕಾಯಿಪಲ್ಲೆ ಮಾಡತ್ತಿರಲ್ಲ, ಅವೆಲ್ಲ ಟ್ಯಾಂಕರ್ದಿಂದ ನೀರು ಹಾಕ್ತಾಯಿದ್ದಾರೆ. ಒಂದು ದಿನಕ್ಕೆ 2-3 ಟ್ಯಾಂಕರ್ ಗಟ್ಟಲೆ ನೀರು ಹಾಕ್ತಾಯಿದ್ದಾರೆ ಮಹಾರಾಷ್ಟ್ರದಿಂದ ತಂದು. ಈಗ ಒಂದು ಟ್ಯಾಂಕರ್ಗೆ ನೋಡ್ರಿ 2-3 ಸಾವಿರ ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ ರೈತರದ ಬಿತ್ತನೆ ಆಗ್ಲಾಕ ಒಂದು 30 ಸಾವಿರ ರೂಪಾಯಿ ಎಕರೆ ಖರ್ಚು ಬಂದೈತಿ. ಈ ಥರದ ನಮ್ಮ ಬದುಕಾಗೈತಿ. ಈ ಟ್ಯಾಂಕರ್ಲಿ ತಂದು ಹಾಕ್ಲಾಗ್ತಿದ್ದೀವಿ ರೀ. ಒಂದು ಟ್ಯಾಂಕರ್ಗೆ ನೀರು ತೊಗೋಬೇಕಾದ್ರೆ 4 ಸಾವಿರ ಬಾಡಿಗೆ ಆಗ್ತೈತ್ರಿ. ಇಂಥ ನಮ್ಮ ಬದುಕಾಗೈತಿ ರೀ. ಗೋರ್ಮೆಂಟ್ದವ್ರ 5 ಕಡೆ ಲಕ್ಷ ಕೊಡಬೇಕು. ಮತ್ತು ನೀರಾವರಿ ಆಫೀಸ್ದವ್ರ ಕೆನಾಲ್ ನಮ್ಗೆ ಆಶ್ವಾಸನೆ ತೋರಿಸಿ ಕೆನಾಲ್ ನೀರು ತಂದು ಕೊಟ್ಟರು. ನಡುವ ಒಂದು ಪಾಯಿಂಟ್ಗೆ 1 ಕಿಲೋಮೀಟರ್ ಕೆನಾಲ್ ಏನೋ ಆಗಬೇಕಾಗೈತಿ. ಅದು ಕೆನಾಲ್ ಕೆಲಸ ಮಾಡಿ ನಮ್ಮ ಕಡೆ ನೀರದ ಅಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಒಂದು ಮನವಿ ಮಾಡ್ಲಾಗ್ತಿದ್ದೀವಿ ರೀ. ಕೊಪ್ಪಳ ಜಿಲ್ಲೆಯಲ್ಲಿ 20 ದಿನಗಳಿಂದ ಮಳೆಯಾಗದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸಾಲ ಸೂಲ ಮಾಡಿರುವಂತಹ ರೈತರು ಬೆಳೆ ಕಳ್ಕೊಂಡು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 48% ಬಿತ್ತನೆಯಾಗಿದೆ. ಆದರೆ ಜೂನ್ ತಿಂಗಳಲ್ಲಿ 38% ಮಳೆಯ ಕೊರತೆಯಾಗಿದೆ. ಬರ ಘೋಷಿಸಿ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಒತ್ತಾಯಿಸಿದ್ದಾರೆ. ಮುಂದೆ ಹೆಂಗಂತ ನೀವು ಕೇಂದ್ರ ರಾಜ್ಯದ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ರ ಬದುಕ್ತಾರೆ. ಇಲ್ಲ ಆತ್ಮಹತ್ಯೆ ಮಾಡಿ ಕೇಳೋ ಪರಿಸ್ಥಿತಿ ಬಂದ. ಬೆಳಿಗ್ಗೆ ಸರ ಹಾಕಿವಿ 30-40 ಸಾವಿರ ಖರ್ಚು ಮಾಡಿ ಸಾಲ ಮಾಡಿ ಎಲ್ಲ ಹಾಕಿ ಏನು ಮಾಡೋದು ಸರ್? ಬೀಜನಿಲ್ಲ, ಗೊಬ್ಬರನಿಲ್ಲ, ಚಿನ್ನಾಕಿದ್ರೆ ಬೇಕಾ ಮುಂದೆ. ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿದಾರರ ವಿರುದ್ಧ ಜಿಬಿಎ ಕಾರ್ಯಾಚರಣೆ ನಡೆಸ್ತಾ ಇದೆ. ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಲಾಗಿದೆ. ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಅಡಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆರಂಭವಾಗಿದೆ. ಬೆಂಗಳೂರಲ್ಲಿ ಜಿಬಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಶಿವಾಜಿನಗರದಲ್ಲಿ 6 ಕಡೆ, ಗಾಂಧಿನಗರದಲ್ಲಿ 4 ಕಡೆ, ಚಿಕ್ಕಪೇಟೆಯ 4 ಕಡೆ ಹಾಗೂ ಚಾಮರಾಜಪೇಟೆಯ 2 ಕಡೆ ಒತ್ತುವರಿ ತೆರವು ಮಾಡಲಾಗುತ್ತಿದೆ.
ಇನ್ನು ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನು ಜಿಬಿಎ ಅಧಿಕಾರಿಗಳು ಆರಂಭಿಸಿದ್ದಾರೆ. ಫುಟ್ಪಾತ್ಗಳ ಮೇಲಿದ್ದ ಅಂಗಡಿಗಳು, ಬೋರ್ಡ್ಗಳನ್ನು ತೆರವು ಮಾಡಲಾಗುತ್ತಿದೆ. ಕೆಲ ಹೋಟೆಲ್ಗಳು ಫುಟ್ಪಾತ್ ಒತ್ತುವರಿ ಮಾಡಿ ಗ್ರಾಹಕರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದರು. ಅವುಗಳನ್ನು ಕೂಡ ತೆರವು ಮಾಡುತ್ತಿದ್ದಾರೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ವೇಳೆ ವಾಗ್ವಾದ ನಡೆದಿದೆ. ಕಟ್ಟಡ ಕಾಮಗಾರಿ ತೆರವಿಗೆ ಅವಕಾಶ ನೀಡಿ ಅಂತ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಗುರಪ್ಪ ನಾಯ್ಡು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ಯಲಹಂಕದಲ್ಲಿಯೂ ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲಿ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಯಲಹಂಕದ ನ್ಯೂ ಟೌನ್ನಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ನಡೆಯಿತು. ಮೆಜೆಸ್ಟಿಕ್ನಲ್ಲಿ ಪಾದಚಾರಿ ತೆರವು ಕಾರ್ಯದ ವೇಳೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಹೀಗಾಗಿಲ್ಲ, ನಮಗೆ ದಾರಿ ತೋರಿಸಿ ಶಾಲೆ ಫೀಸ್ ಕಟ್ಟುವುದು ಹೇಗೆ ಎಂದು ಅಧಿಕಾರಿಗಳನ್ನ ಅಂಗಡಿ ಮಾಲೀಕರು ಪ್ರಶ್ನೆ ಮಾಡಿದರು. ನಂತರ ಪಾಲಿಕೆ ಸಿಬ್ಬಂದಿ ವರ್ಸಸ್ ಬೀದಿ ಬದಿ ವ್ಯಾಪಾರಿಗಳ ಜಟಾಪಟಿ ಹೈಡ್ರಾಮಕ್ಕೆ ತಿರುಗಿತು. ಒಂದೂವರೆ ಕೋಟಿ ಆಸ್ತಿ ಫುಟ್ಪಾತ್ ಆಸ್ತಿ ಅಂದ್ಮೇಲೆ ಇದು ನಾವ್ಯಾರು? ನಾವು ಫುಟ್ಪಾತ್ ಅಲ್ವಾ? ನಾವು ಜನರಲ್ವಾ? ನಮಗೆ ಅಕ್ಕಿಲ್ವಾ ಹೇಳಿ? ಇಲ್ಲ ನಮ್ಗೆ ಸೌಲಭ್ಯ ಮಾಡ್ಕೊಡಿ. ಇಲ್ಲ ನಾವು ಸೀಮೆಣ್ಣೆ ಹಾಕೊಂಡು ಸಾಯ್ಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಸಾಯಿಸ್ಬೇಕಾ ಹೇಳಿ? ನಾವು ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಇದ್ದೀನಿ, ಆದ್ರೂ ನಮ್ಗೂನು ಬಿಡ್ತಾ ಇಲ್ಲ ಫುಟ್ಪಾತ್ ಅಲ್ಲಿ ಮಾಡಕ್ಕೆ. 3 ವರ್ಷ ಸಿದ್ದರಾಮಯ್ಯ ಸರ್ ಇದ್ರು, ಯಾರು ಬಡವ್ರಿಗೂ ತೊಂದರೆ ಆಗಿಲ್ಲ. ಈಗಲೂ ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಎಲ್ಲ ಮಾಡ್ತಾವ್ರ. ಈಗ 40 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಈಗ ನಾವ್ ಎಲ್ಲಿ ಹೋಗ್ಲಿ? ನಮ್ಗೆ ದಾರಿ ಏನ್ ತೋರಿಸ್ತೀರಾ? ತೋರಿಸ್ಬಿಟ್ಟಾದ್ರೆ ಕೆಲಸ ಕೊಡಿ, ಆಯ್ತಾ? ಅಲ್ಲ, ನೀವು ಕೆಲಸ ಕೊಟ್ಬಿಡಿ, ನಾವು ಬಿಟ್ಬಿಡ್ತೀವಿ ಫುಟ್ಪಾತ್ನ. ಮಕ್ಕಳಿಗೋಸ್ಕರ ಸ್ಕೂಲ್ಗೋಸ್ಕರ ಸಾಲ ಮಾಡಿದೀವಿ. ಎಲ್ಲಿಂದ ಕಟ್ಟ? ಟ್ಯೂಷನ್ಗೋಸ್ಕರ ಎಲ್ಲಿ ಕಟ್ಟಾನ? ನಮ್ ಕಷ್ಟ ಯಾತ್ರ ಹೇಳ್ತಾನ? ಮಾರ್ತಳ್ಳಿ ಭಾಗದಲ್ಲಿ ಪಾದಚಾರಿ ಮಾರ್ಗ ತೆರವು ಚುರುಕುಗೊಳಿಸಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಫುಟ್ಪಾತ್ ಅನ್ನು ತೆರವು ಮಾಡಲಾಗುತ್ತಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲೂ ಕೂಡ ಪಾದಚಾರಿ ಮಾರ್ಗ ತೆರವು ಆಪರೇಷನ್ ನಡೆಯಿತು. ಈ ವೇಳೆ ಹೈಡ್ರಾಮವೇ ನಡೆದು ಹೋಗಿದೆ. ಫುಟ್ಪಾತ್ ಒತ್ತುವರಿ ತೆರವಿಗೆ ಹೋದ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಕಿಡಿಕಾರಿದ್ರು. ಈ ಮಧ್ಯೆ ಮಾತಿನ ಚಕಮಕಿ ನಡೆದು ಹೈಡ್ರಾಮಾ ಕೂಡ ನಡೆಯಿತು. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಅನೇಕ ವಿಚಾರಗಳು ಬಯಲಾಗಿದೆ. ಸುಲಭ ಶೌಚಾಲಯಕ್ಕೆ ಮಂಜೂರಾಗಿದ್ದಂತಹ ಜಾಗದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಹೋಟೆಲ್ ನಿರ್ಮಿಸಿದ್ದು ಇದೀಗ ಬೆಳಕಿಗೆ ಬಂದಿದೆ. ಶೌಚಾಲಯಕ್ಕೆ ಅಂತ ನೀಡಿದ್ದ ಜಾಗದ ಜೊತೆ ಇನ್ನೂ ಸ್ವಲ್ಪ ಜಾಗ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಹೊಸ ಗೋಡೆ ಕಟ್ಟಿ ವ್ಯಾಪಾರ ಮಾಡಿಕೊಂಡಿದ್ದಂತೆ. ಅಧಿಕಾರಿಗಳು ತೆರವಿಗೆ ಅಂತ ಬರ್ತಾ ಇದ್ದಂತೆ ಕೆಪಿಸಿಸಿ ಐಡಿ ಕಾರ್ಡ್ ಹಾಕಿಕೊಂಡು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲು ಒತ್ತುವರಿ ತೆರವು ಕಾರ್ಯಾಚರಣೆ ವಿರೋಧಿಸಿ ಬಳಿಕ ತೆರವು ಮಾಡದಂತೆ ಮನವಿ ಮಾಡಿಕೊಂಡಿದ್ದಾನೆ. ಕೊನೆಗೆ ನಾನು ನಿಯಮ ಉಲ್ಲಂಘಿಸಿದ್ದೇನೆ ಅಂತ ಅಧಿಕಾರಿಗಳ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯ ಮಾಡ್ತಿದ್ದೀವಿ, ವ್ಯಾಪಾರಿಗಳು ಸಹಕಾರ ಕೊಡಬೇಕು. ನಾವು 2000 ಕಿಲೋಮೀಟರ್ ತೆರವುಗೊಳಿಸಿ ಅಂತ ಮಾತ್ರ ಹೇಳಿದ್ದೀವಿ. ಹೆಚ್ಚು ಜನರು ಓಡಾಡೋ ಕಡೆ ಮಾತ್ರ ತೆರವು ಮಾಡೋಕೆ ಹೇಳಿದ್ದೀನಿ ಅಂತಂದ್ರು. ಕೋರ್ಟ್ನವರು ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಪಾದಚಾರಿಗಳು ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು ಎಲ್ಲ ಅಧಿಕಾರಿಗಳು ಸೇರಿ 2000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟರ್ ಮೇಲೆ ಇದ್ದರೆ 2,000 ಕಿಲೋಮೀಟರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕೋರ್ಟ್ ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ತೆರವು ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಬುದ್ಧಿವಂತರು, ಸಾಮಾನ್ಯ ಬಡವರ ಹೊಟ್ಟೆಗೆ ಹೊಡೆಯದೆ ತೆರವು ಮಾಡಲಿ, ಜನನಿಬಿಡತೆ ಬಡವರು ಇರೋ ಕಡೆ ಯಾವ ರೀತಿ ತೆರವು ಮಾಡಬೇಕೋ ಮಾಡಲಿ ಅಂತ ಹೇಳಿದ್ದಾರೆ. ಆಯಾ ರಾಜ್ಯಗಳಿರ್ತಕ್ಕಂಥ ರಾಜ್ಯ ಸರ್ಕಾರಗಳು
ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಆದರೆ ನನಗನ್ನಿಸ್ತದೆ ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಸಾಮಾನ್ಯ ಜನರಿಗೆ ಟ್ರಾಫಿಕ್ಗೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನು ಯಾವ ರೀತಿ ತಾತ್ವಿಕ ಅಂತ ತರಬೇಕು ತರತಕ್ಕಂಥ ಕೆಲಸವನ್ನು ಆಯಾ ಸರ್ಕಾರ. ಬೆಂಗಳೂರಿನಲ್ಲಿ 2ನೇ ದಿನದ ಎಸ್ಐಆರ್ ಕಾರ್ಯ ನಡೀತಾ ಇದೆ. ಜಯನಗರದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆಗೆ ಎಸ್ಐಆರ್ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪಾರ್ಟಿ ವರ್ಕರ್ಸ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಆದರೆ ಪಾರ್ಟಿ ವರ್ಕರ್ಸ್ ಹೋಗ್ತಿರೋದ್ರಿಂದ ಜನರಲ್ಲಿ ಗೊಂದಲ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದ ತೇಜಸ್ವಿ ಸೂರ್ಯ ಫೋಟೋ ಇರುವಂತಹ ಪಾಂಪ್ಲೆಟ್ ಹಂಚಿದ್ದಕ್ಕೆ ಪ್ರಶ್ನಿಸಿದ್ದಲ್ಲದೆ ಆಕ್ರೋಶ ಕೂಡ ವ್ಯಕ್ತಪಡಿಸಲಾಯಿತು. ಯಾರ ಜೊತೆ ಇದ್ರು ಅವರು, ಇವ್ರ ಜೊತೆ ಯಾರಿದ್ರು ಕೊಡೋವಾಗ ವಿಡಿಯೋದಲ್ಲಿ ಯಾರಿದ್ದಾರೆ? ಎಸ್ಐಆರ್ ಒಂದು ಪವಿತ್ರ ಕಾರ್ಯವಾಗಿದ್ದು ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶದ ನಿಜವಾದ ಪ್ರಜೆ ಯಾರು ಅನ್ನುವ ಕಾರ್ಯವಾಗಿದೆ. ಕಾಂಗ್ರೆಸ್ ಟೀಕೆ ಬಿಡಿ, ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಲಿ ಅಂತ ಹೇಳಿದರು. ವಿನಂತಿ ಮಾಡ್ತೀನಿ, ಯಾವ ಎಷ್ಟೇ ದೊಡ್ಡವರಾಗಿರಲಿ, ಎಲ್ಲೆಲ್ಲಿ ಈ ರೀತಿಯಾಗಿ ವಲಸಿಗರಿದ್ದಾರೆ, ಎಲ್ಲೆಲ್ಲಿ 4, 5, 10, 15 ಕಡೆ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತವ್ರು ಯಾರು ಎಷ್ಟೇ ದೊಡ್ಡವರಾದರೂ ಚಿತ್ಪಿಸಾಕಿ. ಅಧಿಕಾರಿಗಳು ವಿನಂತಿ ಮಾಡ್ತೀನಿ, ಯಾವ ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಅರ್ಹ ಯಾವೊಬ್ಬ ಮತದಾರರು ಮತಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಮನೆಗೆ ಬರುವಂತಹ ಬಿಎಲ್ಒಗಳಿಗೆ ಅಗತ್ಯ ದಾಖಲೆ ನೀಡಿ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಂಡರು. ಸಂಖ್ಯಾತ ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ದಿವಸ ಕೆಲಸಕ್ಕೆ ಒಂದು ದಿವಸ ಹೋಗಿರ್ತಾರೆ. ನೀರಾವರಿ ಆದ್ಮೇಲೆ ಕಡಿಮೆ ಆಗಿದೆ, ಅದಾಗಿನೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತಿನ ದಿವಸ ಹಕ್ಕುಗಳನ್ನ ನೀವು ಕಡಿತಂದ್ಬಿಟ್ರೆ ಅದು ಅನ್ಯಾಯ ಎಸೆದಂಗೆ ಆಗ್ತದೆ. ಹಾಗಾಗಿ ಒಬ್ಬ ಪ್ರಜೆ ಇವತ್ತಿನ ದಿವಸ ಇದರಿಂದ ನ್ಯಾಯಯುತವಾದಂಥದ್ದು. ಇದು 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಂಬಿಪಿ, 2028ರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ಇದೆ. 136 ಸ್ಥಾನಗಳಿಂದ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತ ಎಂಬಿ ಪಾಟೀಲ್ ಹೇಳಿದರು. ನಿಮ್ಮ ಹಕ್ಕು 2028ರಲ್ಲಿ ನೀವು ಬರೆದಿಟ್ಕೊಂಬಿಡಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈಗ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIR ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳೋಕ್ಕಾಗ್ತದ? ಗೃಹಜ್ಯೋತಿಯಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ ಅಂತ ಸಚಿವ ಕೆಜಿ ಜಾರ್ಜ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಅರ್ಹರಲ್ಲದವರಿಗೆ ಮಾತ್ರ ಪರಿಷ್ಕರಣೆ ಮಾಡ್ತೇವೆ, ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಮತ್ತೆ ಕೊಡ್ತೇವೆ. ವಿರೋಧ ಪಕ್ಷದಲ್ಲಿ ಸುಮ್ಮನೆ ಕೂರಲು ಬಿಜೆಪಿಗೆ ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪರಿಷ್ಕರಣೆ ಇಲ್ಲ, ಗೃಹಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅದು ಅರ್ಹರಲ್ಲದ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಪರಿಷ್ಕರಣೆ ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ, ಅದ್ರ ಪಕ್ಕ ಅವ್ರಿಗೆ ಕೊಡ್ತೀವಿ. ಅದು ಜಾತಿ ಪತ್ರ ಇಟ್ಕೊಡುವ, ಜಾತಿ ಹೆಸರು ಬರ್ತಾರೆ ನೋಡ್ರಿ. ಬಿಜೆಪಿ ಅವ್ರಿಗೆ ಯಾವ್ದು ಯಾವ ಆರೋಪ ಮಾಡೋದು, ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದು ಇರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಂದ್ರೆ ಜಾತಿ ಪ್ರಮಾಣ ಪತ್ರ ಕೊಡೋಂಗಿಲ್ಲ, ಮಾತ್ರ ಬರ್ಸೋದು ಮಾತ್ರ. ಪ್ರಮಾಣ ಪತ್ರ ಕೊಟ್ಟಿದ್ದೆ ಬರ್ತಿದೀವ, ಅಲ್ಲಿ ಬರ್ತಿದೀವಾ? ಅಲ್ಲ ಗೊತ್ತಿಲ್ಲ ಸರ್, ನೀವು ನೋಡಿ ಫಾರ್ಮ್ ನೋಡುವಾಗ ಗೊತ್ತಾಗ್ತದಲ್ಲ ನಿಮಗೆ. ಅದು ಫಾರ್ಮ್ ಕೊಡುವಾಗ ನೋಡಿ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಿನ್ನೆಲೆ ಇವತ್ತು ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಕೋನಪ್ಪ ರೆಡ್ಡಿ ಹಾಗೂ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಹಣಕಾಸು ಅಕ್ರಮಗಳ ದಾಖಲೆ ರಿಲೀಸ್ ಮಾಡಿದ್ರು. 2019ರಲ್ಲಿ ನನ್ನ ವಿರುದ್ಧ ಸಂಘದಲ್ಲಿ ಷಡ್ಯಂತ್ರ ಮಾಡಿದ್ರು. ಹಾಲಿ ಖಜಾಂಚಿ ಕೆವಿ ಶ್ರೀಧರನ್ನ ನೇಮಿಸಿಕೊಳ್ಳೋಕೆ ತೀರ್ಮಾನಿಸಿಲ್ಲ. ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಅದು ತೀರ್ಮಾನ ಆಗಿದೆ ಅಂತಂದ್ರು. ಅಮಾನತುಗೊಳಿಸಿರುವುದು ಕಂಡು ಬಂದಿರುತ್ತದೆ. ಇದು JR ಅವರು ಕೊಟ್ಟಿರ್ತಕ್ಕಂಥ ವರದಿ. ಅದೇ ಸಾಮಾನ್ಯ ಸುಳ್ಳಿನ ಸರದಾರರು, ಕಡು ಭ್ರಷ್ಟರು ಆಗಿರ್ತಕ್ಕಂಥ ಖಜಾಂಚಿಯವಾದಂಥ ಶ್ರೀಧರ್ ಅವರು ನಾವು ಕೋನಪ್ಪ ರೆಡ್ಡಿಯವ್ರನ್ನ
ಸಹಕಾರ ಇಲಾಖೆ ನೀಡಿರುವ ದೂರಿನ ಮೇರೆಗೆ ಆ ಶಿಫಾರಸಿನ ಮೇರೆಗೆ ಅಮಾನತು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು. ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇವತ್ತು ರಾಯಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಜುಲೈ ಅಂತ್ಯದ ಒಳಗೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಬೇಕು, ಇಲ್ಲವಾದರೆ ವಾಲ್ಮೀಕಿ ಸಮುದಾಯವೇ ಅನಾವರಣ ಮಾಡಲಿದೆ ಅಂತ ಎಚ್ಚರಿಕೆ ನೀಡಿದರು. ಜನವರಿ 1ರಂದು ಪುತ್ಥಳಿ ಅನಾವರಣ ಆಗಬೇಕಿತ್ತು, ಆದರೆ ಬ್ಯಾನರ್ ಗಲಾಟೆ ಸಂಬಂಧ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಜುಲೈ ತಿಂಗಳೊಳಗೆ ನೀವು ಕಾರ್ಯಕ್ರಮವನ್ನು ನೆರವೇರಿಸಿಲ್ಲ ಅಂದಾಗಿನ ನಾವೇ ಸಾಮಾನ್ಯವಾಗಿ ಎಲ್ಲ ಜನಾಂಗದವರು ಅಂದರೆ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಸಮಸ್ತ ವಾಲ್ಮೀಕಿ ನಾಯಕರು ಸೇರಿಕೊಂಡು ಆ ಬಟ್ಟೆಗಳೆಲ್ಲ ತೆರವು ಮಾಡಿ ನಾವೇ ಪೂಜಾಲ್ಪನೆ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ 1 ತಿಂಗಳು ಗಡುವು ಕೊಡ್ತಾ ಇದ್ವಿ ಅಷ್ಟೇ. ಇವತ್ತು ಮನವಿ ದಾವಣಗೆರೆ ಜಿಲ್ಲೆಯ ಹರಿಹರ ಗ್ರಾಮೀಣ ಪೊಲೀಸರು ಶಂಕಿತ ಉಗ್ರ ಸುಹೇಲ್ ಬಂಧನ ಮಾಡಿದ್ರು. ಇದೀಗ ಶಂಕಿತ ಉಗ್ರ ಸುಹೇಲ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜುಲೈ 13ರಂದು ಕೋರ್ಟ್ಗೆ ಹಾಜರುಪಡಿಸೋಕೆ ಹರಿಹರ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ. ಸದ್ಯ ಇಂದು ದಾವಣಗೆರೆ ಜಿಲ್ಲಾ ಕಾರಾಗೃಹಕ್ಕೆ ಶಂಕಿತ ಉಗ್ರ ಸುಹೇಲ್ನ ಶಿಫ್ಟ್ ಮಾಡಿದ್ದಾರೆ. ರಾಮನ ಹುಂಡಿ ಕಳ್ಳರ ಬಣ್ಣ ಬಗೆದಷ್ಟು ಬಯಲಾಗ್ತಾ ಇದೆ. ವಾಶ್ರೂಮ್ನಲ್ಲೂ ಖದೀಮರು ಹಣ ಬಚ್ಚಿಡ್ತಿದ್ರಂತೆ. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ನಲ್ಲಿ ಸ್ಟಾಕ್ ಮಾಡಿದ್ರಂತೆ. ನಂತರ ಸಮಯ ನೋಡಿ ಅಲ್ಲಿಂದ ಹಣ ಸಾಗಿಸ್ತಾ ಇದ್ರು ಅಂತ ಎಸ್ಐಟಿ ತನಿಖೆಯಲ್ಲಿ ತಿಳಿದುಬಂದಿದೆ. ಅಯೋಧ್ಯೆ ಹುಂಡಿ ಕಳವು ಆರೋಪ ಬಿಜೆಪಿ ನಾಯಕರು ಮೌನ ಎಂಬ ಕಾಂಗ್ರೆಸ್ನವರ ಟೀಕೆಗೆ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಯಾರೂ ಮೌನವಾಗಿಲ್ಲ, ಹುಂಡಿ ಹಣ ಕಳವು ಆಗಬಾರ್ದಾಗಿತ್ತು, ಏನ್ ಕ್ರಮ ಆಗಬೇಕೋ ಆಗತ್ತೆ, ಕಾಂಗ್ರೆಸ್ನವರು ಕೆಸರಲ್ಲಿ ಕಲ್ಲು ಹುಡ್ಕೋದು ಬೇಡ ಅಂತ ಹೇಳಿದರು. ಅವ್ರು ಟೀಕೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ನರೇಂದ್ರ ಮೋದಿ ಅವರಿಗೆ ಒಂದಿನ ಅವ್ರ ಹೆಸರು ಹೇಳಿದಾಗ ಅವ್ರು ಊಟ ಮಾಡಿ ಜೀರ್ಣ ಆಗೋದಿಲ್ಲ. ಅಂತ ಸಂದರ್ಭ ಅವ್ರು ಅರ್ಥ ಮಾಡ್ಕೊಂಡಿರುವಾಗ ಅವ್ರು ತಲೆ ಬರ್ಬೇಕದು. ಅದನ್ನ ಅವ್ರು ಮಾಡ್ತಾ ಇಲ್ಲ. ಅದು ಮಾಡದೆ ಹೋದ್ರೆ ತಪ್ಪಿತಸ್ಥರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆಗ್ಬಾರ್ದು. ಆಕೆ ಕ್ಷುಲಕ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಸ್ವಿಫ್ಟ್ ಸಿಟಿ ಹೆಸರಲ್ಲಿ 2450 ಎಕರೆ ಸ್ವಾಧೀನ ಹಿನ್ನೆಲೆಯಲ್ಲಿ ಹಲವು ತಿಂಗಳುಗಳಿಂದ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇಂದು ನಗರದ ಕೆಜಿಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ರೈತರು ಮುಂದಾಗಿದ್ರು. ಇಂದು ಮುತ್ತಿಗೆ ಹಾಕಲು ರೈತರು ಪ್ಲಾನ್ ಮಾಡಿದ್ರು. ಇಂದು ಮುತ್ತಿಗೆ ಹಾಕೋಕೆ ಬರ್ತಿದ್ದ ವೇಳೆ ಮಡಿವಾಳ ಬಳಿ ರೈತರನ್ನ ಬಂಧಿಸಲಾಗಿದೆ. ಬಂಧನದಿಂದ ರೊಚ್ಚಿಗೆದ್ದ ರೈತರು ರಸ್ತೆಯಲ್ಲೇ ಧರಣಿಗೆ ಕುಳಿತಿದ್ದಾರೆ. ರಸ್ತೆಯಲ್ಲಿ ಧರಣಿ ಮಾಡಿದ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೌಡಿಸಂ ಬಿಡಬೇಕು, ಇಲ್ಲಾಂದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಕಲಬುರಗಿ ಪೊಲೀಸ್ ಕಮಿಷನರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಇಂದು ರೌಡಿ ಪರೇಡ್ ಮಾಡಲಾಗಿತ್ತು. ರೌಡಿ ಪರೇಡ್ ವೇಳೆ ರೌಡಿ ಶೀಟರ್ ಗಜಾನನಗೆ ಕಮಿಷನರ್ ಡಾಕ್ಟರ್ ಶರಣಪ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನ್ ಚೆನ್ನಾಗಿರೋಕ್ಕಾಗಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಬೇಕು ಅಂದ್ಕೊಂಡಿದ್ದೀಯಾ? ರೌಡಿ ಚಟುವಟಿಕೆ ಬಿಟ್ಟು ಬದಲಾಗು ಅಂತ ಕಮಿಷನರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಜೂಜು ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಪ್ರತ್ಯೇಕ 3 ಪ್ರಕರಣಗಳಲ್ಲಿ 26 ಜನರು ವಶಕ್ಕೆ ಪಡೆದಿದ್ದಾರೆ. ದಾಳಿ ವೇಳೆ 10.70 ಲಕ್ಷಕ್ಕೂ ಅಧಿಕ ಹಣ ಜಪ್ತಿ ಮಾಡಲಾಗಿದೆ. ದಾವಣಗೆರೆ ವಿದ್ಯಾನಗರ ಠಾಣಾ ವ್ಯಾಪ್ತಿಯ ಲಾಡ್ಜ್ನಲ್ಲಿ ಜೂಜಾಟ ಮಾಡಲಾಗ್ತಿತ್ತು ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಪಾಮೇನಹಳ್ಳಿ ನಾಗರಾಜ್ ಸೇರಿದಂತೆ 11 ಮಂದಿಯನ್ನು ವಶಕ್ಕೆ ಪಡೆದು ಸ್ಟೇಷನ್ ಬೇಲ್ ಮೇರೆಗೆ ಬಿಡುಗಡೆ ಮಾಡಲಾಯಿತು. ಇನ್ನು ಬಿಳಿಚೋಡು ಠಾಣಾ ವ್ಯಾಪ್ತಿಯ ಗುತ್ತಿದುರ್ಗ ಹೊರವಲಯದಲ್ಲಿ ದಾಳಿ ಮಾಡಿ 8 ಮಂದಿಯನ್ನು ಬಂಧಿಸಲಾಗಿದೆ. ಇತ್ತ ಕೊಪ್ಪಳದಲ್ಲೂ ಕೂಡ ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ರೈಡ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂತ್ಕಲ್ ಬಳಿ ಘಟನೆ ನಡೆದಿರುವುದು. ಶೆಡ್ ಒಂದರಲ್ಲಿ ಅಕ್ರಮವಾಗಿ ಜೂಜಾಡುತ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆ ಪೊಲೀಸರು ಏಕಾಏಕಿ ರೈಡ್ ಮಾಡಿದರು. ಪೊಲೀಸರ ಕಣ್ತಪ್ಪಿಕೊಳ್ತಿದ್ದಂತೆ ನಾ ಮುಂದು ಅಂತ ಎದ್ದು ಬಿದ್ನೋ ಅಂತ ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಘಟನೆ ಸಂಬಂಧ 6 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಗದಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ದಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದ್ದು ಆಕ್ಸಿಜನ್ ಪೈಪ್, ಎಸಿ ಪೈಪ್ಗಳ ಕಳ್ಳತನ ಆಗ್ತಿದೆ. ಈ ಬಗ್ಗೆ ದೂರು ನೀಡಿದ್ರು ಡಿಎಚ್ಒ ಹಾರಿಕೆ ಉತ್ತರ ನೀಡುತ್ತಿದ್ದಾರಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅರೆಕೊಪ್ಪ ಗ್ರಾಮದಲ್ಲಿ ರೈಲ್ವೆ ಬ್ಯಾರಿಕೇಡ್ಗೆ ಸಿಲುಕಿ ಕಾಡಾನೆ ಒದ್ದಾಡಿತ್ತು. ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಆನೆಗೆ ಅರವಳಿಕೆ ಮರ್ದನ ನೀಡಿ ರಕ್ಷಣೆ ಮಾಡಿದ್ದಾರೆ.
ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಬ್ಬಾರೆ ಗ್ರಾಮದ ಬಳಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಗ್ರಾಮದ ಶಿಂಷಾ ನದಿ ಬಳಿ ಆನೆ ಬೀಡು ಬಿಟ್ಟಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮಂಗಳೂರಿನಲ್ಲಿ ಪತ್ರಿಕಾ ದಿನ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನ್ಯೂಸ್ 18ನ ಪ್ರಧಾನ ಸಂಪಾದಕ ಹರಿಪ್ರಸಾದ್ ಭಾಗಿಯಾಗಿದ್ದರು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಉದ್ಘಾಟಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಎಡಿಟರ್ ಹರಿಪ್ರಸಾದ್ ವಿಶೇಷ ಉಪನ್ಯಾಸ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನವನ್ನು ಮಾಡಲಾಯಿತು. ವಿಜುವಲ್ ಮೀಡಿಯಾದಲ್ಲಂತೂ ಬಹಳ ಸುಲಭವಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಸುಲಭವಾಗಿ ಅದನ್ನ ಜನ ಗುರುತಿಸ್ತಾರೆ. ನೀವು ಗುರುತಿಸದೇ ಇರಬಹುದು, ಆದ್ರೆ ಒಬ್ಬ ಸಾಮಾನ್ಯ ವೀಕ್ಷಕ ಇದಾನಲ್ಲ, ಅವನು ನಮ್ಗಿಂತ ಎಲ್ಲರಿಗಿಂತ ಬುದ್ಧಿವಂತ. ನಮ್ಮ ಸಮಾಜ ಹೆಂಗಿದೆಯೋ ಅದರ ಪ್ರತಿಬಿಂಬವೇ ಮಾಧ್ಯಮ. ಸಮಾಜದ ಕನ್ನಡಿಯಾಗಿರುವಂಥದ್ದು ಮಾಧ್ಯಮ ಬಹಳ ವಿಶೇಷವಾಗಿ ಇಲ್ಲಿರುವಂಥದ್ದು ಏನಂದ್ರೆ ಅದು ಈ ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಆದರೆ ಆ ಕನ್ನಡಿಯನ್ನು ಕಾಲಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಬಾಗಲಕೋಟೆಯಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದಿದೆ ಟಿಪ್ಪರ್. ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಕ್ಲೀನರ್ ಅದೃಷ್ಟವಶಾತ್ ಈ ಒಂದು ಘಟನೆಯಿಂದ ಪಾರಾಗಿದ್ದಾರೆ. ಬ್ರಿಡ್ಜ್ ಕೆಳಗಿಂದ ಟಿಪ್ಪರ್ ಬಿದ್ದಿರೋದು, ಅದರಲ್ಲಿ ಆ ಟಿಪ್ಪರ್ನಲ್ಲೇ ಚಾಲಕ ಇರ್ತಾನೆ, ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆ ನಡೆದಿರೋದು ಬೀಳಗಿ ಮತ್ತು ಕೋಲಾರ ನಡುವೆ ಅಡ್ಡಲಾಗಿರುವಂತಹ ಸೇತುವೆಯಲ್ಲಿ. ಬೀಳಗಿ ಮತ್ತು ಕೋಲಾರದ ನಡುವೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಇದು. ಸೇತುವೆಯ ಮೇಲೆ ಚಲಿಸುವಾಗ ಕಾರಿಗೆ ಈ ಟಿಪ್ಪರ್ ಗುದ್ದಿ ಅದಾದ ಮೇಲೆ ಸೇತುವೆ ಹಾರಿ ಕೆಳಕ್ಕೆ ಬಿದ್ದಿದೆ. ಟಿಪ್ಪರ್ ಚಾಲಕ ಸಂತೋಷ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಕ್ಲೀನರ್ ಸಂಜುಗೆ ಗಾಯಗಳಾಗಿದೆ. ನದಿಯಲ್ಲಿ ಟಿಪ್ಪರ್ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ. ಸ್ಥಳಕ್ಕೆ ಬೀಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಆ ನದಿಯಲ್ಲಿ ನೀರು ಕೂಡ ಇದ್ದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಟಿಪ್ಪರ್ ಕೆಳಗೆ ಬಿದ್ದು ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಆ ಟಿಪ್ಪರ್ನಲ್ಲೇ ಚಾಲಕ ಸ್ಪಾಟ್ನಲ್ಲೇ ಸಾವನ್ನಪ್ಪಿರೋದು. ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಆ ಸ್ಥಳದ ದೃಶ್ಯಾವಳಿಗಳನ್ನು. ಸಂಪೂರ್ಣವಾಗಿ ಆ ಟಿಪ್ಪರ್ ಏನಿದೆ ಮುಳುಗಿ ಹೋಗಿಬಿಟ್ಟಿದೆ ಆ ನೀರಿನಲ್ಲಿ.